ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ತಮ್ಮ ಹೇಮಾಸ್ ಪುಟ್ಟ ಪ್ರಪಂಚಕ್ಕೆ ಸುಸ್ವಾಗತ. ತಿರುಪತಿಗೆ ಹೋಗಬೇಕು ಅಂತ ಹೇಳಿ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಪ್ಯಾಕಿಂಗ್ ಹೇಗಿತ್ತು, ಹಾಗೆ ನನ್ನ ದಿನಚರಿ ಹೇಗಿತ್ತು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಈ ವಿಡಿಯೋದಲ್ಲಿ ತಿರುಪತಿಗೆ ಹೇಗೆ ಹೋಗಬೇಕು, ಮತ್ತು ಇದರ ಇತಿಹಾಸ ಏನು, ಮತ್ತು ಎಷ್ಟು ಖರ್ಚಾಗುತ್ತೆ, ಅಲ್ಲಿ ಹೇಗೆಲ್ಲ ಬುಕ್ಕಿಂಗ್ ಮಾಡ್ಕೋಬೇಕು ಅನ್ನೋದನ್ನು ಪೂರ್ಣ ಮಾಹಿತಿನ ಇದೇ ವಿಡಿಯೋದಲ್ಲಿ ಮುಂದೆ ಹೇಳ್ತಾ ಹೋಗ್ತೀನಿ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್. ಇದು ಸ್ಯಾರಿ ಬಂದು ಹೋದ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತೇಳಿ ತೊಗೊಂಡಿದ್ದಿದ್ದು ಸ್ಯಾರಿ. ಅದಕ್ಕೆ ಹಾಗಾಗಿ ಇದಕ್ಕೆ ಸ್ವೆಟ್ ಪ್ಯಾಡು ಎಲ್ಲ ಹಾಕಿ ರೆಡಿ ಮಾಡ್ಕೊತಾ ಇದ್ದೀನಿ. ಅಲ್ಲಿ ಹಾಕೊಳ್ಳೋದಕ್ಕೆ ಈಸಿ ಆಗತ್ತೆ ಅಂತ ಹೇಳ್ಬಿಟ್ಟು, ಈಗ ತಿರುಪತಿಗೆ ಹೋಗ್ತಾ ಇರೋದ್ರಿಂದ ಅಲ್ಲಿ ಹಾಕೊಳ್ಳೋದಕ್ಕೆ ಈಸಿ ಆಗತ್ತೆ. ಅಲ್ಲಿ ಎಲ್ಲ ರೆಡಿ ಮಾಡ್ಕೊಂಡು ಕೂತ್ಕೊಳ್ತೀನಿ ಅಂದರೆ ಆಗಲ್ಲ. ಈ ರೀತಿಯಾಗಿ ರೆಡಿ ಮಾಡ್ಕೊಂಡು ಹೋದಾಗ ಅಲ್ಲಿ ಈಸಿ ಆಗಿಬಿಡುತ್ತೆ. ನೋಡಿ, ಈ ರೀತಿ ಹೊಲ್ಕೊಂಡಿದ್ದೀನಿ. ಮತ್ತು ಹಾಗೆ ಈ ಥರ ಡೋರಿ ಹಾಕಿದ್ದೀನಿ. ಫ್ರಂಟ್ ಬಂದು ಈ ಥರ ನೆಕ್ ಬರುತ್ತೆ. ಈ ರೀತಿ ನೆಕ್ ಈ ರೀತಿ ಬರುತ್ತೆ. ಹಾಗಾಗಿ ಸ್ವಲ್ಪ ಪ್ಯಾಕಿಂಗ್ ಮಾಡೋಣ ಅಂತೇಳಿ ಬಂದೆ. ಮತ್ತೆ ಹಾಗೆ ಮಾರ್ನಿಂಗು ಬಟ್ಟೆ ತೊಳೆದು ಹಾಕಿದ್ವಿ, ಅದನ್ನು ಕೂಡ ಎತ್ಕೊಂಡು ಬಂದಿದ್ದೀನಿ. ಮತ್ತೆ ಈಗ ಇದು ಈ ಸ್ಯಾರಿ ಉಟ್ಕೊಳ್ಳೋಣ ಅಂತ ತಗೊಂಡಿದ್ದೀನಿ. ಹೊಸ ಸ್ಯಾರಿ, ಹೋದ ವರ್ಷ ವರಮಹಾಲಕ್ಷ್ಮಿ ಹಬ್ಬದ್ದು ಹುಟ್ಟೇ ಇಲ್ಲ. ಇದನ್ನ ಸ್ಯಾರಿದು ಪ್ರೀಪ್ಲೇಟ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಅನ್ಕೊಂಡಿದ್ದೀನಿ. ಇದು ಆಮೇಲಿಂದ ಮಾಡ್ತೀನಿ. ಮತ್ತೆ ಹಾಗೆ ಅಲ್ಲಿ ಇದು ಸ್ಯಾರಿ ಹಾಕೊಳ್ಳೋದಕ್ಕೆ ಇದು, ಮತ್ತೆ ಹೋಗ್ತಾ ಒಂದ್ ಸ್ವಲ್ಪ ಫುಡ್ ತಗೊಳ್ಳೋಣ ಅನ್ಕೊಂಡಿದೀನಿ. ನೈಟು ಟ್ರೈನಲ್ಲಿ ಹೋಗೋದ್ರಿಂದ ನಮ್ಗೆ ಫುಡ್ ಬೇಕು. ಅಲ್ಲೆಲ್ಲೋ ಟ್ರೈನಲ್ಲಿ ತಗೊಳ್ಳೋದು ಬೇಡ, ನಾವೇ ಪ್ರಿಪೇರ್ ಮಾಡ್ಕೊಂಡು ಹೋಗೋಣ ಅನ್ಕೊಂಡಿದ್ದೀನಿ. ಹಾಗಾಗಿ ಫುಡ್ ಹಾಕೊಳ್ಳೋದಕ್ಕೆ ಅಂತೇಳಿ. ಮತ್ತೆ ಅಲ್ಲಿ ಎಲ್ಲ ಸ್ವಲ್ಪ ಮಳೆ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಇರ್ಲಿ ಅಂತೇಳಿ ಲೈಟ್ ಆಗಿ ಒಂದು ಜಾಕೆಟ್ನ ಇಟ್ಕೊಂಡಿದ್ದೀನಿ. ಟ್ರಾವೆಲ್ ಮಾಡೋದು ಬೇರೆ ಅಲ್ವಾ ಟ್ರೈನಲ್ಲಿ, ಹಾಗಾಗಿ ಸೇಫರ್ ಸೈಡ್ಗೆ ಅಂತೇಳಿ ಇರ್ಲಿ ಅಂತ. ಮತ್ತೆ ಇದು ಒಂದು ಪರ್ಸ್ ಎತ್ಕೊಂಡಿದ್ದೀನಿ. ಇದು ಸ್ವಲ್ಪ ಮಳೆ ಬಂದ್ರೂ ಕೂಡ ಏನೂ ಆಗಲ್ಲ. ಹಾಗಾಗಿ ತುಂಬಾ ಇದಿದೆ, ಜಿಪ್ಗಳು ಎಲ್ಲ ಇರೋದ್ರಿಂದ ಅಂತ ಮಳೆ ಬಂದ್ರೂ ಏನೂ ಪ್ರಾಬ್ಲಮ್ ಆಗಲ್ಲ. ವಾಟರ್ ಪ್ರೂಫ್ ಟೈಪು. ಅದಕ್ಕೆ ಇದನ್ನ ತಗೊಂಡಿದ್ದೀನಿ. ಇದಕ್ಕೆ ಬೇಕಂದ್ರೆ ಒಂದು ಚಿಕ್ಕದು ವಾಟರ್ ಬಾಟ್ಲ್ಗಳು ಅದೆಲ್ಲ ಕೂಡ ಇಟ್ಕೋಬಹುದು, ಮತ್ತೆ ಸೆಲ್ಫಿ ಸ್ಟಿಕ್ ಎಲ್ಲಾನು ಇಟ್ಕೋಬಹುದು. ಹಾಗಾಗಿ ಇದೊಂದು ಪರ್ಸನ್ನ ಎತ್ತಿಟ್ಕೊಂಡಿದ್ದೀನಿ. ಮತ್ತೆ ಇದಕ್ಕೆ ಸ್ವಲ್ಪ ಟ್ಯಾಬ್ಲೆಟ್ಸ್ಗಳು, ಹಾಗೆ ಮೇಕಪ್ ಕಿಟ್ಟು, ಬಾಚನ್ಗೆ ಪ್ರತಿಯೊಂದನ್ನು ಇದ್ರಲ್ಲಿ ಹಾಕಿಟ್ಕೊಂತೀನಿ. ಮತ್ತೆ ಹಾಗೆ ಇದರಲ್ಲಿ ರೆಡಿ ಆಗಿದೆ ಟ್ಯಾಬ್ಲೆಟ್ಸ್ಗಳು. ಮತ್ತೆ 2 ಶಾಂಪು ಪ್ಯಾಕೆಟ್ ಎತ್ಕೊಂಡಿದ್ದೀನಿ ಚಿಕ್ಕದು. ಮತ್ತೆ ಹಾಗೆ ಇಲ್ಲಿ ಒಂದು ಬ್ರಷ್, ಪೇಸ್ಟ್, ಸೋಪು ಅಲ್ಲಿ ಸಿಂಪಲ್ ಆಗಿ ಬಳಸ್ಕೊಳ್ಳೋದಕ್ಕೆ ಅಂತೇಳಿ. ಹಾಗೆ ಶಾಂಪು ಕೂಡ ಇದ್ರೊಳಗಡೆನೆ ಹಾಕ್ಬಿಡ್ತೀನಿ. ಈ ತರ ಹಾಕಿಟ್ಕೊಂಡ್ರೆ ಇದೊಂದು ಎತ್ಕೊಂಡ ತಕ್ಷಣ ಈಸಿಯಾಗಿ ಸಿಗುತ್ತೆ. ಆಮೇಲೆ ಇನ್ನೊಂದೇನು ಅಂದ್ರೆ, ಈಗ ಸೋಪು ಕೂಡ ವೆಟ್ ಆಗಿದ್ರು ಇದ್ರಲ್ಲಿ ಹಾಕಿಟ್ಕೊಳ್ಳೋದ್ರಿಂದ ಎಲ್ಲೋ ನೀರು ಸೋರುತ್ತೆ ಮಾಡುತ್ತೆ ಅನ್ನೋ ಪ್ರಾಬ್ಲಮ್ ಇಲ್ಲ. ಹಾಗಾಗಿ ಇದೊಂದು ಕೂಡ ಇಟ್ಕೊಂಡಿದ್ದೀನಿ. ಸ್ವಲ್ಪ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತೆ ಹೇರ್ ಆಕ್ಸೆಸರೀಸು, ಮತ್ತೆ ಒಂದು ಸ್ವಲ್ಪ ಟಿಶ್ಯೂ ಕೂಡ ಇಟ್ಕೊಂಡಿದ್ದೀನಿ. ಈಗ ಇಷ್ಟು ನೆನಪಾಗಿ ಎತ್ತಿಟ್ಕೊಂಡಿರುವಂಥದ್ದು. ನೆನಪಾದಂಗೆ ಇನ್ನು ಡ್ರೆಸ್ಗಳು ಅದೆಲ್ಲ ಎತ್ತಿಟ್ಕೊಂಡಿಲ್ಲ, ಡ್ರೆಸ್ಗಳೆಲ್ಲ ಎತ್ತಿಟ್ಕೋಬೇಕು.
ಬರೀ ಅದಷ್ಟು ಮಾತ್ರ ಎತ್ತಿಟ್ಕೊಂಡಿದ್ದೀನಿ. ಸ್ಯಾರಿ ಒಂದು ಹೋಗ್ಬೇಕಾದ್ರೆ ಡ್ರೆಸ್ಸು, ಮತ್ತೆ ಅಲ್ಲಿ ಇನ್ನೊಂದೆರಡು ಎಕ್ಸ್ಟ್ರಾ, ಆಮೇಲೆ ಸ್ಯಾರಿ ಚೇಂಜ್ ಮಾಡಿದ್ಮೇಲೆ ಒಂದು ಡ್ರೆಸ್, ಮತ್ತೆ ಎಕ್ಸ್ಟ್ರಾ ಇನ್ನೊಂದು ಡ್ರೆಸ್ ಇರಲಿ, ಮಳೆ ಗಿಳೆ ಇದೆಯಲ್ಲ, ಹಾಗಾಗಿ ಎಕ್ಸ್ಟ್ರಾ ಒಂದು ಡ್ರೆಸ್ ಇರಲಿ ಅಂತೇಳಿ ಒಂದು ಡ್ರೆಸ್ನ ಎಕ್ಸ್ಟ್ರಾ ಇಟ್ಕೊತೀನಿ. ಎಲ್ಲ ಆ ರೀತಿ ಒಂದು ಹತ್ರ ಹಾಕ್ಬಿಟ್ಟಿದ್ದೀನಿ. ಬೆಳಗ್ಗೆಯಿಂದನೂ ಕೆಲಸ, ಹಾಗಾಗಿ ಇವಾಗೇನು ಪ್ಯಾಕಿಂಗ್ ಮಾಡಲ್ಲ. ಒಂದು ಹತ್ರ ನೆನಪಾಗಿರೋದು ಪ್ರತಿಯೊಂದೂ ತೊಗೊಬಂದಲ್ಲಿ ಇಟ್ಬಿಟ್ಟಿದ್ದೀನಿ. ನಾಳೆಗೆ ಯಾವ್ದು ಬೇಕು ಯಾವ್ದು ಬೇಡ ಅಂದರೆ ಸ್ವಲ್ಪ ಡೌಟ್ ಇದೆ, ಅದಾಕೊಳ್ಳ ಅಂತೇಳಿ ಕನ್ಫ್ಯೂಷನಲ್ಲಿ ಇದ್ದೀನಿ. ಹಾಗಾಗಿ ನೋಡಿಕೊಂಡು ಆಮೇಲೆ ಚೇಂಜ್ ಮಾಡ್ಕೊತೀನಿ. ಛತ್ರಿ ಕೂಡ ಇಟ್ಕೊಂಡಿದ್ದೀನಿ, ಅಲ್ಲಿ ಮಳೆ ಬರ್ತಾ ಇದೆ ಅಂತ ಹೇಳ್ತಾರಲ್ಲ, ಹಾಗಾಗಿ ಛತ್ರಿ ಕೂಡ ಎತ್ತಿಟ್ಕೊತಾ ಇದ್ದೀನಿ. ಕಸ್ಟಮರು ನನ್ನ ಫೇಸು ತೋರಿಸ್ಬೇಡಿ ಅಂತ ಹೇಳಿದರು, ಹಾಗಾಗಿ ದೂರದಿಂದನೇ ವಿಡಿಯೋನ ಮಾಡಿಕೊಂಡು ಅವ್ರಿಗೆ ಫೇಶಿಯೆಲ್ಲ ಮಾಡ್ತಾ ಇದ್ದೆ. ಫೇಶಿಯಲ್ಲು ಮತ್ತು ಐಬ್ರೋ ಬೇಕು ಅಂತ ಹೇಳಿ ಬಂದಿದ್ದರು. ಫಸ್ಟು ಫೇಶಿಯೆಲ್ಲ ಮಾಡಿ ಆಮೇಲೆ ಐಬ್ರೋ ಮಾಡೋಣ ಅಂತೇಳಿ ಫೇಶಿಯೆಲ್ಲ ಮಾಡ್ತಾ ಇದ್ದೆ. ಮನೆಯಲ್ಲೂ ಕೂಡ ಈ ರೀತಿಯಾಗಿ ನಾವು ಕಲ್ತಿರೋ ವಿದ್ಯೆನ ಈ ರೀತಿಯಾಗಿ ಕೂಡ ಯೂಸ್ ಮಾಡ್ಕೋಬೋದು. ಹಾಗೆ ಈಗ ಫೇಸ್ ಮಾಸ್ಕ್ ಹಾಕಿ ಹಾಗೆ ಕೂರಿಸಿದ್ದೆ. ಮತ್ತು ಐಬ್ರೋ ಬೇಕು ಅಂತ ಕೇಳಿದ್ರು, ಐಬ್ರೋನೂ ಕೂಡ ಮಾಡ್ತಾ ಇದ್ದೆ. ಅಲ್ಲೂ ಕೂಡ ಫೇಸ್ ತೋರಿಸ್ಬೇಡಿ ನಂದು ಅಂದರು. ಹಾಗಾಗಿ ಅವರ ಫೇಸನ್ನು ತೋರಿಸ್ತೇನೆ. ನಾನು ಕ್ಯಾಮ್ರಾದಲ್ಲಿ ನೋಡ್ತಾ ಇದ್ದೆ ಅವ್ರ ಫೇಸ್ ಕಾಣುತ್ತಾ ಹೇಗೆ ಅಂತೇಳಿ ಮತ್ತೆ ನೋಡಿಕೊಂಡು ನಾನು ಮಾಡ್ತಾ ಇದ್ದೆ. ಕಸ್ಟಮರು ಎಲ್ಲ ಹೋಗಿದ್ದಾದಮೇಲೆ ಪ್ರತಿಯೊಂದೂ ಅದೆಲ್ಲ ಕ್ಲೀನ್ ಮಾಡಿ ಅವರಿಗೆ ಹಾಕಿರ್ತಕ್ಕಂಥ ಹೇರ್ ಬ್ಯಾಂಡ್ ಇರ್ಬೋದು, ಮತ್ತು ಪ್ರತಿಯೊಂದೂ ಎಲ್ಲ ಎತ್ತಿಟ್ಟು ಟಿಶ್ಯೂ ಇರ್ಬೋದು ಅಥವಾ ಒಂದು ಬೌಲ್ ಇರ್ಬೋದು, ಪ್ರತಿಯೊಂದೂ ಕ್ಲೀನ್ ಮಾಡಿ, ಹಾಗೆ ಸೋಫಾ ಕೂಡ ಕ್ಲೀನ್ ಮಾಡಿರಲಿಲ್ಲ, ನಾಳೆನೇ ಹೊರಡಬೇಕಾಗಿತ್ತು ತಿರುಪತಿಗೆ. ಹಾಗೆ ಸೋಫಾ ಕವರು ಕೂಡ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಕ್ಲೀನ್ ಮಾಡಿಕೊಂಡೆ. ಬಟ್ ನನ್ನ ವಿಡಿಯೋದಲ್ಲಿ ನಿಮ್ಗೆ ಯಾವುದನ್ನು ತೋರಿಸಲ್ಲ, ವಿಡಿಯೋ ಲೆಂತಿ ಆಗುತ್ತೆ ಅಂತೇಳಿ. ಹಾಗೆ ಸ್ವಲ್ಪ ಗಾರ್ಡನಲ್ಲಿ ಮರಳೆ ಹೂವು ಎಲ್ಲ ಬಿಟ್ಟಿತ್ತು, ಮತ್ತು ನಾಳೆಗೆ ಹರಳುವಂಥ ಮೊಗ್ಗುಗಳಿತ್ತು, ಅದನ್ನು ಕೂಡ ಹಾರ್ವೆಸ್ಟ್ ಮಾಡಿಕೊಂಡು ಎತ್ತಿಟ್ಕೊಂಡ್ಬಿಟ್ರೆ ಬೆಳಗ್ಗೆ ಪೂಜೆಗೆ ಈಸಿ ಆಗುತ್ತೆ ಅಂತೇಳ್ಬಿಟ್ಟು ಹೂವನ್ನು ಕೂಡ ಹಾರ್ವೆಸ್ಟ್ ಮಾಡಿಕೊಂಡು ಎತ್ಕೊಂಡ್ಬರ್ತಾ ಇದ್ದೆ. ಹಿಂದಿನ ದಿನ ಎಲ್ಲ ಕೆಲಸಗಳು ಮಾಡಿರೋದ್ರಿಂದ ಪೂಜೆ ಮಾಡೋದಕ್ಕೆ ಹೋಗಲಿಲ್ಲ ನಾನು. ಹಾಗಾಗಿ ಹೂಗಳೆಲ್ಲ ಪ್ರತಿಯೊಂದು ಯಾವ್ಯಾವ ಹೂಗಳು ಬಿಟ್ಟಿತ್ತು ಅದಷ್ಟು ಹೂಗಳನ್ನು ಹಾರ್ವೆಸ್ಟ್ ಮಾಡಿಕೊಂಡು ಎತ್ಕೊಂಡು ಬರ್ತಾ ಇದೆ. ಇಲ್ಲಿ ತೋರಿಸಿರೋದು ಸ್ವಲ್ಪನೇ ತೋರಿಸಿದ್ದೀನಿ, ವಿಡಿಯೋ ಲೆಂತ್ ಆಗುತ್ತೆ ಅಂತೇಳಿ. ಇನ್ನೂ ಸ್ವಲ್ಪ ಹೂಗಳಿದ್ದನ್ನ ನಾನು ನಿಮಗೆ ತೋರಿಸೋದಕ್ಕೆ ಹೋಗಲಿಲ್ಲ. ಇವಾಗ ಬಟ್ಟೆಗಳೆಲ್ಲ ಎತ್ತಿಟ್ಕೊಳ್ಳೋಣ ಅಂತ ಬಂದಿದ್ದೀನಿ. ಮತ್ತು ಸ್ಯಾರಿ, ಪೆಟಿಕೋಟು ಮತ್ತು ಇದಕ್ಕೆ ಬೇಕಾಗಿರ್ತಕ್ಕಂಥ ಪ್ರತಿಯೊಂದನ್ನು ಹಾಕಿಟ್ಟಿದ್ದೀನಿ. ಹಾಗೆ ಬ್ಲೌಸ್ನು ಕೂಡ ರೆಡಿ ಮಾಡಿ ಇಲ್ಲಿಟ್ಟಿದ್ದೀನಿ. ಮತ್ತೆ ಹಾಗೆ ಒಂದು ಜೊತೆ ಡ್ರೆಸ್ನು ಕೂಡ ಹಾಕಿಟ್ಕೊಂಡಿದ್ದೀನಿ. ವೇಲು, ಸಿಮ್ಮಿ, ಇದರದ್ದು ಏನು ಲೆಗಿನ್ಸು, ವೇಲು ಎಲ್ಲ ಏನಿದೆ ಇದನ್ನ ಹಾಕಿ ಎತ್ತಿಟ್ಟಿದ್ದೀನಿ. ಇದನ್ನ ಒಂದು ಕವರ್ಗೆ ಹಾಕೊತೀನಿ. ಈ ರೀತಿ ಹಾಕೊಂಡಾಗ ನಮಗೆ ಯಾವ್ದು ಬೇಕೋ ಅದನ್ನ ತಕ್ಷಣಕ್ಕೆ ಎತ್ಕೊಂಡ್ಬಿಡ್ಬೋದು. ಇದೊಂದು ಬೇಕಾ ಇದೊಂದನ್ನೇ ಎತ್ಕೋಬಹುದು, ಎಲ್ಲಾನು ಹುಡ್ಕೋಂತ ಅವಶ್ಯಕತೆ ಇರಲ್ಲ. ಹಾಗಾಗಿ ನಾನು ಯಾವಾಗ್ಲೂ ಅದೇ ರೀತಿಯಾಗೇನೆ ಮಾಡ್ಕೊಳ್ತೀನಿ. ಮತ್ತೆ ಈಗ ಇದನ್ನು ಕೂಡ ಇಲ್ಲಿ ಇಟ್ಕೊಂತೀನಿ. ಮತ್ತೆ ಹಾಗೆ ಇದೊಂದು ಡ್ರೆಸ್ಸು ನಿನ್ನೆ ಅಷ್ಟೇ ಬಂತು ಮೀಶೋಯಿಂದ. ಇನ್ನ ಸ್ವಲ್ಪ ಸ್ಟಿಚ್ ಮಾಡ್ಕೋಬೇಕು, ಅಂದ್ರೆ ಒಂದೊಂದು ಹೊಲಿಗೆಗಳನ್ನ ಹಾಕೋಬೇಕು. ಹಾಗಾಗಿ ನೋಡಿ ಈ ತರ ಡ್ರೆಸ್ಸು, ಮತ್ತೆ ಪ್ಯಾರೆಟ್ ಗ್ರೀನು, ನನಗೆ ಕಲರ್ ತುಂಬಾ ಇಷ್ಟ ಆಯ್ತು, ಹಾಗಾಗಿ ಇದನ್ನು ತಗೊಂಡೆ. ಮತ್ತೆ 3/4 ಸ್ಲೀವ್ಸ್ ಬರುತ್ತೆ. ಆದ್ರೆ ಕಾಟನ್ ಅನ್ಕೊಂಡೆ, ಬಟ್ ಕಾಟನ್ ಅಲ್ಲ, ಇದು ಕಾಟನ್ ಮೆಟೀರಿಯಲ್ ಅಲ್ಲ, ಕಾಟನ್ ಬ್ಲೆಂಡ್ ಅಂತ ಹೇಳಿದ್ದಾರೆ. ಕಾಟನ್ ಅಲ್ಲಿ ಆ ತರ ಅಂತೇಳಿ, ಆದ್ರೆ ಬಟ್ ಕಾಟನ್ ಅಲ್ಲ. ನೋಡಿ ಈ ಸಲ XXL ತಗೊಂಡಿದ್ದಕ್ಕೆ ನೋಡಿ ಎಷ್ಟು ದೊಡ್ಡದು ಬಂದಿದೆ ಅಂತೇಳಿ. ಇವಾಗ XXL ತಗೊಂಡಿದ್ರೆ ಸಾಕಾಗ್ತಾಯಿತ್ತು ಅನ್ಸುತ್ತೆ. ಒಂದೊಂದು ಹಾಗಿರುತ್ತೆ. ಇದೊಂದು ತುಂಬಾನೇ ದೊಡ್ಡದಿದೆ. ಮತ್ತೆ ಇಲ್ಲೂ ಕೂಡ ಹೊಲಿಗೆಗಳನ್ನ ಹಾಕೋಬೇಕು. ಹೆಚ್ಚು ಕಡಿಮೆ 1.5 ಇಂಚ್ ಮೇಲೆ ಹೊಲಿಗೆಗಳನ್ನ ಹಾಕ್ಬೇಕಾಗತ್ತೆ. ನೋಡಿ ಇಷ್ಟು 1.5 ಇಂಚೆ ಹಾಕ್ಬೇಕೇನೋ ಅನ್ನೋ ತರ ಇದೆ. ಇಷ್ಟಿಷ್ಟು ಹಾಕೋಬೇಕು. ಮತ್ತೆ ಇಲ್ಲೂ ಕೂಡ ತುಂಬಾ ದೊಡ್ಡದಿದೆ. ಇದೊಂದು ಹೊಸ ಡ್ರೆಸ್ ಅಲ್ಲಿ ತಿರುಪತಿನಲ್ಲಿ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದೊಂದು ಡ್ರೆಸ್ಸನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಪ್ಯಾಂಟ್ ಕೂಡ ಬಂದಿದೆ. ಪ್ಯಾಂಟಿಗೆ ಕೂಡ ಈ ತರ ಎಂಬ್ರಾಯ್ಡಿಂಗ್ ಮಾಡಿರೋ ವರ್ಕ್ ಇದೆ. ಹಾಗೆ ದುಪ್ಪಟ ಕೂಡ ಇದೆ. ದುಪ್ಪಟ ಆಲ್ರೆಡಿ ಎತ್ತಿಟ್ಬಿಟ್ಟಿದ್ದೀನ, ಇಲ್ಲಿದೆ ದುಪ್ಪಟ ಕೂಡ ಈ ತರ ಎಂಬ್ರಾಯ್ಡಿಂಗ್ ವರ್ಕ್ ಬಂದಿದೆ. ಹಾಗಾಗಿ ಇದನ್ನು ಇಲ್ಲಿ ಇಟ್ಕೊಂಡಿದ್ದೀನಿ. ಮತ್ತೆ ಲೈಟ್ ಆಗಿ
ಏನಕ್ಕಾದರೂ ಎಮರ್ಜೆನ್ಸಿಗೆ ಅಂತೇಳಿ ಒಂದು ಲೈಟ್ ವೆಯ್ಟ್ ಸ್ವೆಟರ್ನ ಜಾಕೆಟ್ನ ತೊಗೊಂಡಿದ್ದೀನಿ. ಮತ್ತು ಒಂದು ಶಾಲು ಹಾಗೆ ಒಂದು ಟವಲ್ನ ತೊಗೊಂಡಿದ್ದೀನಿ. ಇಷ್ಟು ನನ್ನ ಲಗೇಜ್. ಮತ್ತೆ ಹೋಗ್ಬೇಕಾದ್ರೆ ಹಾಕೊಳ್ಳೋದಕ್ಕೆ ಅಂತೇಳಿ ಒಂದು ಡ್ರೆಸ್ನ ರೆಡಿ ಮಾಡಿ ಇಟ್ಟಿದ್ದೀನಿ. ಇದನ್ನ ಹೋಗ್ಬೇಕಾದ್ರೆ ಹಾಕೊಂತೀನಿ. ಇಷ್ಟೇ ನನ್ನ ಲಗೇಜು. ಸ್ಯಾರಿ ಒಂದು ಪ್ಲೇಟಿಂಗ್ ಮಾಡ್ಕೋಬೇಕು, ಇನ್ನು ಮಾಡ್ಕೊಂಡಿಲ್ಲ. ಮಾಡ್ಕೊಂಡಾದ್ಮೇಲೆ ಎತ್ತಿಟ್ಕೊಂತೀನಿ. ಇಷ್ಟೇ ಇವತ್ತಿನ ಲಗೇಜ್. ಮತ್ತೆ ಹಾಗೆ ಸ್ವಲ್ಪ ಬ್ಯಾಂಗಲ್ಗಳು ಅಲ್ಲಿ ದೇವಸ್ಥಾನದಲ್ಲಿ ಹಾಕೊಳ್ಳೋದಕ್ಕೆ ಅಂತೇಳಿ ಸ್ವಲ್ಪ ಬ್ಯಾಂಗಲ್ಲು, ಮತ್ತು ಕುಂಕುಮ ಇಟ್ಕೊಳ್ಳೋದಕ್ಕೆ ಕುಂಕುಮ, ಮತ್ತು ಹಾಗೆ ಮಾಯ್ಶ್ಚರೈಸರು, ಮತ್ತು ನಾನು ಆರ್ಟಿಫಿಷಿಯಲ್ದು ಜುಮ್ಕ ನಾನು ಹಾಗಾಗಿ ಇದಿಷ್ಟು ಈ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಇದು ಮೊಬೈಲ್ ಬಾಕ್ಸು ಇವಾಗ ಈ ರೀತಿ ಯೂಸ್ ಆಗ್ತಾ ಇದೆ. ಮತ್ತು ಬ್ಯಾಂಗಲ್ ಕೂಡ ತುಂಬ ಸೇಫ್ ಆಗಿರುತ್ತೆ, ಏನು ಪ್ರಾಬ್ಲಮ್ ಆಗಲ್ಲ. ಹೀಗೆ ಇಟ್ಕೋಬೋದು, ಏನು ಹೀಗೆ ಮಾಡಿದ್ರು ಏನು ತೊಂದರೆ ಇಲ್ಲ. ಅದಕ್ಕೆ ಇದೊಂದು. ಮತ್ತು ಹಾಗೆ ಸ್ವಲ್ಪ ಬಿಸ್ಕೆಟ್ಗಳನ್ನ ಎತ್ತಿಟ್ಕೊಂಡಿದ್ದೀನಿ. ಇನ್ ಕೇಸ್ ಆಫ್ ಎಮರ್ಜೆನ್ಸಿಗೆ ತಿನ್ನಬೇಕು ಅನಿಸಿದ್ರೆ, ಹಸಿವಾದರೆ ಅಂತೇಳಿ ಇಷ್ಟು ಬಿಸ್ಕೆಟ್ಗಳನ್ನ ಇಟ್ಕೊಂಡಿದ್ದೀನಿ. ಮತ್ತು ನೀರೊಂದು ಎತ್ತಿಟ್ಕೋಬೇಕು, ನೀರು ಎತ್ತಿಟ್ಕೊತೀನಿ. ಮತ್ತು ಹಾಗೆ ಇದು ನೀ ಕ್ಯಾಪು, ಇದನ್ನು ಹಾಕ್ಕೊಂಡ್ರೆ ಸ್ವಲ್ಪ ತುಂಬ ಹೊತ್ತು ನಿಂತ್ಕೊಳ್ಳೋಕ್ಕಾಗೋದು, ಅದಕ್ಕೆ ಇದನ್ನು ಕೂಡ ಎತ್ತಿಟ್ಕೊತಾ ಇದ್ದೀನಿ. ಇಷ್ಟೇ ಇವತ್ತಿನ ಲಗೇಜ್. ಹಾಯ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ತಮ್ಮ ಹೇಮಾಸ್ ಪುಟ್ಟ ಪ್ರಪಂಚಕ್ಕೆ ಸುಸ್ವಾಗತ. ಇವತ್ತು ತಿರುಪತಿಗೆ ಹೋಗಬೇಕು ಅಂತೇಳಿ ಹೊರಟಿದ್ದೀನಿ. ಹಾಗಾಗಿ ಅರ್ಲಿ ಮಾರ್ನಿಂಗ್ಗೆ ಬೇಗ ಎದ್ದು ಆಚೆ ಎಲ್ಲ ತೊಳೆದು ಕ್ಲೀನ್ ಮಾಡಿ, ಮತ್ತು ಈಗ ರೋಬೋ ಆನ್ ಮಾಡಿದ್ದೀನಿ. ಕಸ ಗುಡಿಸಿ ಆಯಿತು. ಈಗ ನೋಡಿ ಮನೆ ಒರೆಸ್ತಾ ಇದೆ. ಪಾರು ಮೇಲತ್ತು, ಪಾರು ಈಗ ಮನೆ ಒರೆಸ್ತಾ ಇದೆ. ಹಾಗಾಗಿ ಎಲ್ಲ ಕೆಲಸ ಮುಗ್ದಿದೆ. ಮತ್ತು ಸ್ವಲ್ಪ ಟಿಫನ್ಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಟಿಫನ್ ಎಲ್ಲ ತಿಂದು ಹೊರಡಬೇಕು. ಇನ್ನೂ ಅಡುಗೆ ಮನೆ ಒರೆಸಿಲ್ಲ, ಹಾಲು ಕ್ಲೀನ್ ಮಾಡ್ಕೊತಾ ಇದೆ. ಮತ್ತು ಹಾಗೆ ಇಲ್ಲಿ ಆಲೂಗಡ್ಡೆ ಪಲ್ಯ ಮತ್ತು ದೋಸೆ ಮಾಡ್ಕೊಂಡಿದ್ದೀನಿ. ಮತ್ತು ಹಾಗೆ ಸ್ವಲ್ಪ ಬಾತ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ತರಕಾರಿಗಳನ್ನ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ದೇವ್ರ ಮನೆದು ಕೂಡ ಪೂಜೆ ರೆಡಿ ಆಗಬೇಕು. ಎಲ್ಲ ತೊಳೆದು ಆಚೆ ಎಲ್ಲ ತೊಳೆದು ಕ್ಲೀನ್ ಆಗಿದೆ. ನಿನ್ನೆನೇ ಸಂಜೆನೇ ಎಲ್ಲ ತೊಳೆದುಬಿಟ್ಟಿದೆ. ಹಾಗಾಗಿ ಹೊಸಲು ಮಾತ್ರ ಇವಾಗ ತೊಳ್ಕೊಂಡು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈಗ ಮನೆ ಒರೆಸಾದ್ಮೇಲೆ ಮುಗಿತಿದ್ದಾಗೇ ನಾನು ಪೂಜೆ ಮುಗಿಸ್ಕೊತೀನಿ. ಪೂಜೆ ಮುಗಿಸ್ಕೊಂಡು ಆಮೇಲೆ ನಿಮಗೆ ಸಿಗ್ತೀನಿ. ದೇವ್ರ ಪೂಜೆ ಕೂಡ ಮುಗೀತು. ಇವತ್ತು ಗುರು ಪುಷ್ಯಾಮೃತ ಯೋಗ ಇರೋದ್ರಿಂದ ಸ್ವಲ್ಪ ಬೇಗನೆ ಪೂಜೆ ಮಾಡಬೇಕು ಅಂತೇಳಿ ಇವತ್ತು ಬೇಗನೆ ಪೂಜೆನ ಮಾಡಿ ಮುಗಿಸಿದ್ದೀನಿ. ಇದಕ್ಕೆ ವೆಜಿಟೇಬಲ್ ಪಲಾವ್ಗಳನ್ನ ಹಾಕಿದ್ದೆ, ಹಾಗಾಗಿ ಇದು ರೆಡಿಯಾಗಿದೆ. ಮತ್ತು ಸ್ವಲ್ಪ ಪೊಂಗಲ್ಗಳನ್ನ ಮಾಡ್ಕೊಂಡಿದ್ದೆ. ಪೊಂಗಲ್ಲು ಸ್ವಲ್ಪ ಹಾರಕ್ಕಿಟ್ಟಿದ್ದೆ, ಈಗ ಆರಿದಾಗಿದೆ. ಮತ್ತು ಇದನ್ನು ಕೂಡ ಬಾಕ್ಸ್ಗೆ ಹಾಕ್ಕೊಂಡು ರೆಡಿ ಮಾಡ್ಕೋಬೇಕು. ಮತ್ತು ಹಾಗೆ ಇಲ್ಲಿ ಟಿಶ್ಯೂನ ಇಟ್ಕೊಂಡಿದ್ದೀನಿ. ಟಿಶ್ಯೂ ತಿನ್ನುವಾಗ ಏನಾದರೂ ಗಲೀಜಾದರೆ ಅಂಥೇಳಿ ಟಿಶ್ಯೂನ ಇಟ್ಕೊಂಡು, ಮತ್ತು ಹಾಗೆ ಸ್ಪೂನ್ಗಳು ಕೂಡ ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಈ ಬ್ಯಾಗ್ಗೆ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇದು ಫುಡ್ ರೆಡಿ ಆಯಿತು. ಮತ್ತು ಇಲ್ಲಿ ಕೂಡ ಇದೊಂದು ಬ್ಯಾಗು ರೆಡಿಯಾಗಿದೆ. ಹಾಗೆ ಅದೊಂದು ಬ್ಯಾಗ್ ತೊಗೊಂಡು, ಅದೊಂದು ಬ್ಯಾಗು ಮತ್ತು ಇದೊಂದು ಬ್ಯಾಗು. ಇದು ಸ್ವಲ್ಪ ಸಾಕೊಳ್ಳೋಣ ಅಂದ್ಕೊಂಡೆ. ಬೆಂಗಳೂರಲ್ಲೆಲ್ಲ ಮಳೆ ಬರ್ತಾ ಇದೆ ಅಂತಾರೆ, ಅದಕ್ಕೆ ಒದ್ದೆ ಆದರೆ ಕಷ್ಟ. ಅದಕ್ಕೆ ಇಲ್ಲಿ ಇಟ್ಕೊಂಡಿರ್ತೀನಿ, ಆಮೇಲೆ ಹಾಕ್ಕೊತೀವಿ. ಈಗ ಸದ್ಯಕ್ಕೆ ನಾವು ಕಾರಲ್ಲಿ ಹೋಗ್ತೀವಿ, ಬ್ಯಾಂಗ್ಳೂರ್ವರೆಗೂ ಕಾರಲ್ಲಿ ಹೋಗ್ತೀವಿ. ಹಾಗಾಗಿ ಹೀಗೆ ಅವಶ್ಯಕತೆ ಇಲ್ಲ, ಹಂಗಾಗಿ ಅಲ್ಲೇ ಇಟ್ಬಿಡ್ತೀನಿ. ನಮ್ಮ ಮನೆಯವರೆಲ್ಲ ಲಗೇಜನ್ನು ಎತ್ಕೊಂಡು ಹೋಗ್ತಾ ಇದ್ದಾರೆ, ಓಡ್ತಾ ಇದ್ದೀವಿ. ಸಿರಿ ಬರೋವರೆಗೂ ಮನೆ ನೋಡ್ಕೊಳ್ಳೋವಾ ಜೋಪಾನ. ಹಾಂ ಬಾಯ್ ಬಾಯ್. ಅಯ್ಯೋ ಓಕೆ. ಪಾರು, ನಾನು ಚಪ್ಪಲಿ ಆಚೆದೆ ಹಾಕೋತೀನಿ ಅಲ್ಲಿ. ಪಾರು ಬಾಯ್ ಕಣವ. ಓಯ್ ಅಲ್ಲ, ಬರೋವರೆಗೂ ಚೆನ್ನಾಗಿರಿ, ತಿನ್ಕೊಂಡು ಮನೆ ಚೆನ್ನಾಗಿ ನೋಡ್ಕೋಬೇಕು, ಯಾರನ್ನೂ ಸೇರಿಸ್ಬಾರ್ದು, ಗಲಾಟೆ ಮಾಡಿ ಓಡಿಸ್ಬೇಕು. ಓಕೆನಾ? ಬಾಯ್ ಕುಕ್ಕು. ಕರಿಯ ಬಾಯ್ ಕಣೋ. ಬಾಯ್. ಹೊರಟಿದ್ದೀವಿ.
ಮನೆದೆಲ್ಲ ಲೈಟ್ ಹಾಕಿ ಹಾಗೆ ಫ್ಯಾನ್ ಹಾಕಿ ಓಡ್ತಾ ಇದ್ದೀವಿ. ಆಯಿತು, ಎಲ್ಲ ಮುಗೀತು, ಈಗ ಓಡಬೇಕು. ಬನ್ನಿ ಹೊರಡೋಣ. ನೀವು ನಮ್ಮ ಜೊತೆ ನೋಡಿ. ಇದೆಲ್ಲ ಇರಬೇಕಲ್ವ. ಕನ್ನಡಕದ್ದು ಒಂದು ಬಾಕ್ಸ್ ಎತ್ಕೊಂಡು ಹಾಗೆ ನೀರು ಮತ್ತು ಜ್ಯೂಸ್ ಬಾಟಲು ಎತ್ಕೊತೀನಿ. ಕಾರಲ್ಲೇ ಹೋಗ್ತಾ ಇದ್ದೀವಿ. ಆ ಕಡೆಯಿಂದ ಬರೋದಕ್ಕೆ ನಮ್ಮೂರ ಕಡೆಗೆ ಬಸ್ ಸಿಗಲ್ಲ ಸರಿಯಾಗಿ ಅಂತ ಡ್ರಾಪ್ ಮಾಡೋದಕ್ಕೆ ಕಾರಲ್ಲೇ ಬರ್ತಾ ಇದ್ದಾರೆ. ಸ್ವಲ್ಪ ಸೋನೆ ಥರ ಬರ್ತಾ ಇದೆ. ಸೋನೆ ಸುಮಾರು ಒಂದು 10-12 ವರ್ಷದ ಮೇಲೆ ಆಗಿದೆ ನಾನು ಮೆಜೆಸ್ಟಿಕ್ಗೆ ಅಂತೇಳಿ ಹೋಗಿ. ಅಲ್ಲಿ ಹೇಗೆ ಏನು ಕಾರ್ ಪಾರ್ಕಿಂಗ್ ಮಾಡೋದಕ್ಕೆ ಹೇಗಾಗುತ್ತೆ ಏನೋ ಅಂತೇಳ್ಬಿಟ್ಟು, ಎಲ್ಲಿ ಹುಡುಕ್ಬೇಕಾಗುತ್ತೋ ಏನೋ, ಲಗೇಜ್ ಬೇರೆ ಇದ್ದಿದ್ದರಿಂದ ನಾನು ಒಬ್ಳು ಕೈಲಿ ಎತ್ಕೊಂಡು ಹೋಗಾಗುತ್ತೋ ಇಲ್ವೋ ಅಂತೇಳ್ಬಿಟ್ಟು ನಮ್ಮನೆಯವ್ರು ಏನು ಮಾಡಿದರು, ಮಧ್ಯದಲ್ಲೇ ಕಾರನ್ನು ಪಾರ್ಕ್ ಮಾಡಿ ಅಲ್ಲಿಂದ ನಾವು AC ಓಲ್ವಾ ಬಸ್ಸನ್ನು ಹತ್ಕೊಂಡು ಸೀದಾ ಮೆಜೆಸ್ಟಿಕ್ಗೆ ಹೋದ್ವಿ. ನಾನು ಸ್ವಲ್ಪ ಬೇಗ ಹೋಗಿದ್ರಿಂದ ಬಸ್ ಬರ್ತಿದ್ದಾಗೇ ನಾನು ಹೋಗಿ ಬಸ್ ಹತ್ತಿ ಕುಳಿತುಕೊಂಡೆ. ನನ್ನ ಫ್ರೆಂಡ್ ಫ್ಯಾಮಿಲಿ ಕೂಡ ಈಗ ಬಂದರು. ಅವರು ಕೂಡ ಬಂದು ಕರೆಕ್ಟ್ ಇನ್ನೇನು ಬಸ್ ಹೊರಡಬೇಕು ಅಷ್ಟೊತ್ತಿಗೆ ಅವರು ಕೂಡ ಬಂದು ರೀಚ್ ಆದರು. ಎಲ್ಲರೂ ಅವ್ರವ್ರ ಸೀಟ್ ರಿಸರ್ವೇಷನ್ ಏನಾಗಿತ್ತು ಅಲ್ಲಿ ಸೀಟನ್ನು ನೋಡ್ಕೊಂಡು ಕುಳಿತುಕೊಳ್ತಾ ಇದ್ರು. ಹಂಗೆ ಆಗಿದ್ದೀಗ ಹೇಳಲ್ವಾ ಮಾಡೋದಕ್ಕೆ ಮಾರ್ಕೆಟೇ ಊಟಕ್ಕಿರ್ತದೆ. ಮಾರ್ಕೆಟ್ ಇದು ಅಲ್ಸನ್ ಕೊಡ್ಸ್ತೀವಿ ಒಂದು ಗಂಟೆಗೆ ಬಂದು ರೀಚ್ ಆದ್ವಿ. ಈಗ ರೂಮಿಗೆ ಅಂತೇಳಿ ಹೋಗ್ತಾ ಇದ್ದೀವಿ. 2:30ವರೆಗೂ ಅಲ್ಲಿ ವೆಯ್ಟಿಂಗ್ ಮಾಡಿದ್ವಿ ಟಿಕೆಟ್ಗೆ ಅಂತೇಳಿ, ಸಿಕ್ಕಲಿಲ್ಲ. ಅದಕ್ಕೆ ಈಗ ರೂಮ್ಗೆ ಹೋಗ್ತಾ ಇದ್ವಿ. ಅಲ್ಲಿ ಬರ್ತಾ ಇದ್ದಾರೆ. ಈಗ ಮಾರ್ನಿಂಗು ಎಲ್ಲರೂ ಕೂಡ ಫ್ರೆಶ್ ಅಪ್ ಆಗಿ ನಾವು ರೂಮ್ ಮಾಡಿದ್ವಲ್ಲ ಆ ರೂಮ್ನಲ್ಲೇ ನಾವು ಫ್ರೆಶ್ ಅಪ್ ಆದ್ವಿ. ನಾವು ಒಂದು ಟೋಟಲು 15 ಮೆಂಬರ್ಸ್ ಹೋಗಿದ್ವಿ. 13 ಮೆಂಬರ್ಸು ದೊಡ್ಡವರು, ಪುಟಾಣಿ ಮಕ್ಕಳುಗಳು ಇಬ್ಬರಿದ್ರು. ಹಾಗಾಗಿ ಅಲ್ಲೇ ಫ್ರೆಶ್ ಅಪ್ ಆಗಿ ಈಗ ರೂಮ್ ಹತ್ರದಿಂದ ನಾವು ತಿರುಮಲಾಗೆ ಬಸ್ ಸ್ಟಾಪಿಗೆ ಹೋಗೋದಕ್ಕೆ ಅಂತೇಳಿ ಹೊರಟಿದ್ವಿ. ಒಂದು ಬಸ್ಸಲ್ಲಿ ಕೂತಿದ್ದೀವಿ. ಇವಾಗ ತಿರುಮಲಾಗೆ ಹೋಗಬೇಕು. ಫೋನಲ್ಲೇನೋ ಮಾಡ್ತಾ ಸಿಗ್ನಲ್ ನೋಡ್ತಾ ಇದ್ದಾರೆ. ಆಂಧ್ರ ಪ್ರದೇಶದ ತಿರುಪತಿ ಜಿಲ್ಲೆಯ ತಿರುಮಲದಲ್ಲಿರುವ ವೆಂಕಟೇಶ್ವರ ಸ್ವಾಮಿ ದೇವಾಲಯವು ವಿಶ್ವದ ಅತ್ಯಂತ ಪ್ರಸಿದ್ಧ ಮತ್ತು ಶ್ರೀಮಂತ ಹಿಂದೂ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಭೂಲೋಕ ವೈಕುಂಠ ಎಂದೇ ಕರೆಯಲ್ಪಡುವ ಈ ಪವಿತ್ರ ಕ್ಷೇತ್ರವನ್ನು ತಿರುಮಲ ತಿರುಪತಿ ಎಂದು ಕರೆಯುತ್ತಾರೆ. ರಸ್ತೆ ಮಾರ್ಗವಾಗಿ ಬೆಂಗಳೂರಿನಿಂದ ಸುಮಾರು 250 ಕಿಲೋಮೀಟರ್ ದೂರವಿದ್ದು ಪ್ರತಿದಿನ 100 KSRTC ಬಸ್ಗಳ ಸೌಲಭ್ಯವಿದೆ. ರೈಲು ಮಾರ್ಗವಾಗಿ ಹೋಗೋರು ತಿರುಪತಿ ಮುಖ್ಯ ರೈಲು ನಿಲ್ದಾಣಕ್ಕೆ ಭಾರತದ ಎಲ್ಲ ಪ್ರಮುಖ ನಗರಗಳಿಂದ ರೈಲು ಸಂಪರ್ಕ ಇದೆ. ಹಾಗೆಯೇ ವಿಮಾನ ಮಾರ್ಗವಾಗಿ ಹೋಗಬೇಕು ಅಂದರೆ ತಿರುಪತಿಯ ರೇಣಿಗುಂಟದಲ್ಲಿ ದೇಶೀಯ ವಿಮಾನ ನಿಲ್ದಾಣವಿದೆ.
ನೀವು ತಿರುಪತಿಯ ಪ್ರವಾಸವನ್ನು ಯೋಚಿಸುತ್ತಿದ್ದರೆ ದರ್ಶನದ ಟಿಕೆಟ್ ಮತ್ತು ರೂಮ್ ಬುಕ್ಕಿಂಗ್ ಅನ್ನು ಮೊದಲೇ ಮಾಡಿಕೊಳ್ಳಲು TTD ಅಧಿಕೃತ ಪೋರ್ಟಲ್ ಅನ್ನು ಬಳಸಬಹುದು. ಈಗ ತಿರುಪತಿಯಿಂದ ತಿರುಮಲಕ್ಕೆ ಹೋಗಲು 21 ಕಿಲೋಮೀಟರ್ ಅಥವಾ 21ರಿಂದ 22 ಕಿಲೋಮೀಟರ್ ಆಗುತ್ತೆ. ಸಮಯ ಬಂದು 30ರಿಂದ 45 ನಿಮಿಷ ಆಗುತ್ತೆ. ಬಸ್ ಅಥವಾ ಟ್ಯಾಕ್ಸಿಯಲ್ಲಿ ಹೋಗ್ಬೋದು, ಅಲ್ಲಿ ಆ ಫೆಸಿಲಿಟಿ ಇದೆ. ರೈಲು ನಿಲ್ದಾಣದಿಂದ ಅಂದರೆ ಅಲಿಪೆರಿಯಿಂದ ಪ್ರತಿ 2ರಿಂದ 3 ನಿಮಿಷಕ್ಕೊಮ್ಮೆ ನಿಯಮಿತವಾಗಿ ಬಸ್ಗಳು ಲಭ್ಯ ಇದೆ. ಮತ್ತು ಖಾಸಗಿ ಟ್ಯಾಕ್ಸಿಗಳು ಅಲಿಪಿರಿ ಮತ್ತು ಶ್ರೀವಾರಿ ಮೆಟ್ಟಿಲು ಬಳಿ ಸಾಕಷ್ಟು ಖಾಸಗಿ ಟ್ಯಾಕ್ಸಿಗಳು ಮತ್ತು ಜೀಪುಗಳು ಬಾಡಿಗೆಗೆ ಸಿಗುತ್ತವೆ. ಮತ್ತು ನೀವು ಪಾದಯಾತ್ರೆ ಮಾಡುವುದಾದರೆ ಅಲಿಪೆರಿ ಮೆಟ್ಟಿಲು ದಾರಿ ಸುಮಾರು 10 ಕಿಲೋಮೀಟರ್ ಮತ್ತು ಶ್ರೀವಾರಿ ಮೆಟ್ಟಿಲು ದಾರಿ 2 ಕಿಲೋಮೀಟರ್ ಮೂಲಕ ಪಾದಯಾತ್ರೆ ಮಾಡ್ಬೋದು. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋದು ದೇವಾಲಯದ ಆವರಣದಲ್ಲಿ ಮೊಬೈಲ್ ಫೋನ್ಗಳನ್ನು ಬಳಸುವುದನ್ನು ನಿರ್ಬಂಧಿಸಲಾಗಿರುತ್ತೆ. ಮತ್ತು ಹಾಗೆ ದೇವಸ್ಥಾನಕ್ಕೆ ಬರುವ ಭಕ್ತರು ಸಾಂಪ್ರದಾಯಿಕ ಉಡುಗೆಗಳನ್ನು ಧರಿಸಿಯೇ ಬರಬೇಕಾಗತ್ತೆ. ದೇವಸ್ಥಾನ ಪ್ರವೇಶಿಸಲು ಪುರುಷರು ಧೋತಿ ಅಥವಾ ಕುರ್ತಾ ಹಾಕಿರಬೇಕು ಮತ್ತು ಮಹಿಳೆಯರು ಸೀರೆ ಅಥವಾ ಚೂಡಿದಾರ್ ಧರಿಸುವುದು ಕಡ್ಡಾಯ. ಜೀನ್ಸ್ ಶಾರ್ಟ್ಸ್ ಹಾಕಲು ಅವಕಾಶ ಇರೋದಿಲ್ಲ. ಮೆಟ್ಟಿಲುಗಳ ಮಾರ್ಗವಾಗಿ ಅಂದರೆ ನಡ್ಕೊಂಡು ಮೆಟ್ಟಿಲು ಹತ್ಕೊಂಡು ಹೋಗ್ತಾರಲ್ಲ ಭಕ್ತರು ಹರಕೆ ತೀರಿಸಲು ಅಲಿಪೆರಿ ಅಂದರೆ ಆ ಮೆಟ್ಟಿಲು ಇರುವಂಥ ಸ್ಥಳಕ್ಕೆ ಅಲಿಪೆರಿ ಅಂತ ಹೇಳ್ತಾರೆ. 3500 ಮೆಟ್ಟಿಲುಗಳಿದೆ. ಅಥವಾ ಶ್ರೀವಾರಿ ಮೆಟ್ಟಿಲು ಅಂದರೆ ಶ್ರೀವಾರಿ ಮೆಟ್ಟಿಲಿನಿಂದ ಹೋಗ್ತೀನಿ ಅಂದರೆ ಆ ಮೆಟ್ಟಿಲು ಬಂದು 2388 ಮೆಟ್ಟಿಲುಗಳಿದೆ. ಇದ್ರ ಮುಖಾಂತರನೂ ಕೂಡ ನೀವು ನಡೆದುಕೊಂಡು ಬೆಟ್ಟವನ್ನು ಹತ್ತೋರು ಹತ್ತಬಹುದು. ಈಗ ದರ್ಶನದ ಟಿಕೆಟ್ನ ಹೇಗೆ ತೊಗೋಬೋದು ಅಂತ ಅಂದರೆ ತಿರುಮಲದಲ್ಲಿ ದರ್ಶನ ಟಿಕೆಟ್ ಪಡೆಯಲು ಕನಿಷ್ಠ 2-3 ತಿಂಗಳು ಮುಂಚಿತವಾಗಿ TTD ಅಧಿಕೃತ ವೆಬ್ಸೈಟ್ ಮೂಲಕ ಆನ್ಲೈನಲ್ಲಿ 300 ರೂಪಾಯಿ ವಿಶೇಷ ಪ್ರವೇಶ ದರ್ಶನ ಅಂದರೆ ಸ್ಪೆಷಲ್ ಎಂಟ್ರಿ ದರ್ಶನ್ಗೆ ಟಿಕೆಟ್ ಬುಕ್ ಮಾಡ್ಕೊಳ್ಳೋದು ಉತ್ತಮ ಆಗಿರುತ್ತೆ. ಉಚಿತ ದರ್ಶನಕ್ಕೆ ಸರ್ವ ದರ್ಶನ ಅಂದರೆ ನೀವು ಅಲ್ಲೇ ಹೋಗಿ ಉಚಿತವಾಗಿ ಟೋಕನ್ ತಗೋತೀನಿ ಅಂತ ಅಂದರೆ ಅಲ್ಲಿ ಸ್ವಲ್ಪ ನೀವು ಸ್ಥಳೀಯ ಕೌಂಟರ್ಗಳಲ್ಲಿ ಕಾಯಬೇಕಾಗತ್ತೆ. ಅಂದರೆ ಅಲ್ಲಿ ಇಷ್ಟು ಟೈಮಿಂಗ್ಸ್ ಅಂತ ಹೇಳ್ತಾರೆ. ಆ ವೆಬ್ಸೈಟ್ ಓಪನ್ ಆಗೋವರೆಗೂ ಕಾದು ಆಮೇಲೆ ನೀವು ಟಿಕೆಟನ್ನು ಬುಕ್ ಮಾಡ್ಕೋಬೇಕಾಗತ್ತೆ. ತಿರುಪತಿಗೆ ಭೇಟಿ ನೀಡಲು ಉತ್ತಮ ಸಮಯ ಯಾವುದು ಅಂದರೆ ವರ್ಷವಿಡೀ ಭಕ್ತರು ಬರ್ತಾರೆ. ಆದರೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ನಡೆಯುವ ವಾರ್ಷಿಕ ಬ್ರಹ್ಮೋತ್ಸವವು ಇಲ್ಲಿನ ಅತ್ಯಂತ ಪ್ರಮುಖ ಮತ್ತು ವೈಭವದ ಉತ್ಸವವಾಗಿದೆ. ನಾವು ಈಗ ತಿರುಪತಿಯಿಂದ ತಿರುಮಲಗೆ ಬಂದು ಬಸ್ಸಿನಲ್ಲಿ ತಲುಪಿದ್ವಿ. ಅಲ್ಲಿನ APSRTC ಬಸ್ಗಳು ನಿಮಿಷಕ್ಕೂ ಬರ್ತಾ ಇರುತ್ತೆ. ಆ ಬಸ್ಸನ್ನು ಹತ್ಕೊಂಡು ಬಂದ್ವಿ. ಮುಂಚೆ ಎಲ್ಲ ಹೋದಾಗ ಸ್ವಲ್ಪ ಫ್ರೀ ಇತ್ತು, ಆದರೆ ಈ ಸಲ ನಮಗೂ ಕೂಡ ಟಿಕೆಟನ್ನು ಮಾಡಿದ್ದಾರೆ. ಒಬ್ಬರಿಗೆ 180 ರುಪೀಸೋ 190 ರುಪೀಸೋ ಬೀಳುತ್ತೆ. ನಾವೆಲ್ಲ ಟೋಟಲ್ ಆಗಿ ತೊಗೊಂಡಿದ್ರಿಂದ ಸ್ವಲ್ಪ ಅಷ್ಟೊಂದು ಗೊತ್ತಾಗಲಿಲ್ಲ. ಈಗ ನನ್ನ ಫ್ರೆಂಡು ಫ್ಯಾಮಿಲಿನಲ್ಲಿ ಇಬ್ಬರು ಮುಡಿ ಕೊಡೋದಕ್ಕೆ ಅಂತೇಳಿ ಹೋಗಿದ್ವಿ. ಅವ್ರು ಬರೋವರೆಗೂ ನಾವು ಈ ಫೋಟೋಸ್ಗಳು ಕೆಲವೊಂದನ್ನು ತಗೊಳ್ತಾ ಇದ್ವಿ. ಅಲ್ಲಿಂದ ಒಂದು ಜೀಪಿನಲ್ಲಿ ಮುಡಿ ಎಲ್ಲ ಕೊಟ್ಟಿ ಆಗಿತ್ತು. ಹಾಗಾಗಿ ಮತ್ತೆ ಅಲ್ಲಿ ಕಲ್ಯಾಣಿಗೆ ಹೋಗಿ ಸ್ನಾನ ಮಾಡೋದಕ್ಕೆ ಅಂತೇಳಿ ಸ್ವಲ್ಪ ದೂರ ಆಗುತ್ತೆ. ಮತ್ತು ಸಣ್ಣ ಮಕ್ಕಳುಗಳು ಕೂಡ ಇದ್ದಿದ್ದರಿಂದ ನಾವು ಅಲ್ಲಿಂದ ವೆಹಿಕಲ್ ಮಾಡಿಕೊಂಡು ಕಲ್ಯಾಣಿ ಹತ್ರಕ್ಕೆ ಅಂತೇಳಿ ಹೋಗ್ತಾ ಇದ್ವಿ. ಜೀಪು ಕಾರು ಎಲ್ಲರೂ ಇರ್ತಾರೆ, ತುಂಬಾ ಕೂಗ್ತಾ ಇರ್ತಾರೆ. ಮತ್ತು ಬಾಯಿಗೆ ಬಂದಿದ್ದು ರೇಟ್ಗಳನ್ನು ಹೇಳ್ತಾರೆ. ನೋಡಿ ನೀವು ಸ್ವಲ್ಪ ಚೌಕಾಸಿ ಮಾಡಬೇಕು. ಚೌಕಾಸಿ ಮಾಡಿದ್ರೇ ಅವರು ಸ್ವಲ್ಪ ಆಮೇಲೆ ಕಡಿಮೆ ಮಾಡ್ಕೊಳ್ತಾರೆ, ಇಲ್ಲಾಂದರೆ ಸಿಕ್ಕಾಬಟ್ಟೆ ರೇಟನ್ನು ಹೇಳ್ತಾರೆ. ಭಕ್ತರು ಇಷ್ಟಾರ್ಥಗಳನ್ನ ನೆರವೇರಿಸಿದಾಗ ಸ್ವಾಮಿಗೆ ಮುಡಿ ಕೊಡೋದು ಅಂದರೆ ತಲೆ ಕೂದಲನ್ನು ಅರ್ಪಿಸೋದು ಇಲ್ಲಿನ ದೊಡ್ಡ ಸಂಪ್ರದಾಯ. ಕಲ್ಯಾಣಿ ಹತ್ರ ಬಂದಿದ್ದೀವಿ. ಈಗ ಕಲ್ಯಾಣಿ ಹತ್ರ ಹೋಗ್ತಾ ಇದ್ದೀವಿ. ಯಾಕೆಂದರೆ ಅಲ್ಲಿ ಮುಡಿ ಕೊಟ್ಟಿರೋವಂಥವ್ರು ಕಲ್ಯಾಣಿನಲ್ಲಿ ಹೋಗಿ ಸ್ನಾನ ಮಾಡಬೇಕು. ನಾವು ಕೂಡ ಬೇಕಂದರೆ ಅಲ್ಲೇ ಸ್ನಾನ ಮಾಡ್ಬೋದು, ಆದರೆ ನಾವು ರೂಮಿನಲ್ಲೇ ಸ್ನಾನ ಮಾಡ್ಕೊಂಡು ಬಂದಿದ್ದರಿಂದ ನಾವು ತಲೆಗೆ ಕೈಕಾಲು ಮುಖನ ತೊಳ್ಕೊಂಡು ತಲೆಗೆ ಪ್ರೋಕ್ಷಣೆನ ಮಾಡ್ಕೊಂಡ್ವಿ ಅಷ್ಟೇನೆ. ಮುಡಿ ಕೊಟ್ಟಿರೋವಂಥವ್ರು ಸ್ನಾನ ಮಾಡೋದಕ್ಕೆ ಅಂತೇಳಿ ಹೋಗ್ತಾಯಿದ್ರು. ನಾವು ಕೂಡ ಅವ್ರ ಜೊತೆಯಲ್ಲಿ ಹೋಗ್ತಾ ಇದ್ದೆ.
ತುಂಬ ಜನ ಭಕ್ತಾದಿಗಳು ಚೌಲ ಕೊಟ್ಟೋರು ಇರ್ಬೋದು ಅಥವಾ ಸ್ನಾನ ಮಾಡಿ ಅಲ್ಲೇನೆ ತುಂಬ ಸಂಭ್ರಮ ಪಡ್ತಾಯಿದ್ರು. ನಮಗೂ ಕೂಡ ಅಯ್ಯೋ ನಾವು ಇಲ್ಲೇ ಸ್ನಾನ ಮಾಡಬೇಕಿತ್ತು ಅಂತೇಳಿ ಅನ್ನಿಸ್ತಾ ಇತ್ತು. ಬಟ್ ಆದರೆ ರೂಮಿನಲ್ಲೇ ಎಲ್ಲ ತುಂಬ ಜನ ಇದ್ದಿದ್ದರಿಂದ ರೂಮಿನಲ್ಲೇ ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿಕೊಂಡು ಹೊರಟು ಬಂದ್ಬಿಟ್ಟಿದ್ವಿ. ಯಾರೇ ಮೊದಲು ತಿರುಪತಿಗೆ ಬಂದರೆ ಕಲ್ಯಾಣಿಯಲ್ಲಿ ಸ್ನಾನ ಮಾಡಬೇಕು. ಮೊದಲು ಅಂತಲ್ಲ, ತಿರುಪತಿಗೆ ಬಂದವರು ಕಲ್ಯಾಣಿಯಲ್ಲಿ ಸ್ನಾನ ಮಾಡಿ ಶ್ರೀ ವರಾಹಸ್ವಾಮಿ ದೇವಸ್ಥಾನದಲ್ಲಿ ಫಸ್ಟ್ ವರಾಹಸ್ವಾಮಿನ ದರ್ಶನ ಮಾಡಬೇಕು. ಸಂಪ್ರದಾಯದ ಪ್ರಕಾರ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡುವ ಮುನ್ನ ತಿರುಮಲ ಪುಷ್ಕರಣಿಯ ದಂಡೆಯ ಮೇಲಿರುವ ಆದಿ ವರಾಹಸ್ವಾಮಿಯ ದರ್ಶನವನ್ನು ಪಡೆಯುವುದು ಕಡ್ಡಾಯ ಆಗಿರುತ್ತೆ. ಗರ್ಭಗುಡಿಯ ಒಳಗಡೆ ಅಂದರೆ ವರಾಹಸ್ವಾಮಿ ದೇವಸ್ಥಾನದಲ್ಲಿ ಯಾವುದೇ ಥರದ್ದು ಫೋಟೋಗಳನ್ನ ವಿಡಿಯೋಗಳನ್ನ ಮಾಡೋದು ಅಲೋ ಇಲ್ಲದೆ ಇರೋದ್ರಿಂದ ನಾವು ಅಲ್ಲಿ ವಿಡಿಯೋನ ಮಾಡೋದಕ್ಕಾಗಿಲ್ಲ. ಈಗ ನಾವು ಅನ್ನಪ್ರಸಾದಕ್ಕೆ ಅಂತೇಳಿ ಹೋಗ್ತಾ ಇದ್ದೀವಿ. ನೀವೀಗ ನೋಡ್ತಾ ಇರೋದು ಹಯಗ್ರೀವ ಸ್ವಾಮಿ ದೇವಸ್ಥಾನ. ಆ ದೇವಸ್ಥಾನ ಆಲ್ರೆಡಿ ಬಾಗ್ಲಾಕಿತ್ತು, ಮಧ್ಯಾಹ್ನ ಆಗಿದ್ದರಿಂದ ಬಾಗ್ಲ ಕ್ಲೋಸ್ ಆಗಿತ್ತು. ಹಾಗಾಗಿ ನಾವೀಗ ಅನ್ನಪ್ರಸಾದಕ್ಕೆ ಅಂತೇಳಿ ಹೊರಟಿದ್ವಿ. ಅನ್ನಪ್ರಸಾದ ಅಂತೂ ತುಂಬಾ ಚೆನ್ನಾಗಿತ್ತು. ತಿರುಪತಿಗೆ ಹೋದಾಗ ಮರಿದೇನೆ ಅನ್ನಪ್ರಸಾದವನ್ನು ಸೇವಿಸಿ. ಮತ್ತು ಇಲ್ಲಿ ಲಡ್ಡು ಹೇಗೆ ಫೇಮಸ್ಸೋ ಹಾಗೆ ಇಲ್ಲಿ ಕೊಡ್ತಕ್ಕಂಥ ವಡೆನೂ ಕೂಡ ಅಷ್ಟೇ ಫೇಮಸ್ಸು. ಕ್ಷೇತ್ರ ಮಹಾತ್ಮೆ ಮತ್ತು ಇತಿಹಾಸ ತಿಳ್ಕೊಳ್ಳೋಣ ಈಗ. 7 ಬೆಟ್ಟಗಳ ಒಡೆಯ ತಿರುಮಲ ಕ್ಷೇತ್ರವು ಶೇಷಾಚಲಂ ಪರ್ವತ ಶ್ರೇಣಿಯ 7 ಬೆಟ್ಟಗಳ ಮೇಲೆ ಶೇಷಾದ್ರಿ, ನೀಲಾದ್ರಿ, ಗರುಡಾದ್ರಿ, ಅಂಜನಾದ್ರಿ, ವೃಷಭಾದ್ರಿ, ನಾರಾಯಣಾದ್ರಿ ಮತ್ತು ವೆಂಕಟಾದ್ರಿ ನೆಲೆಸಿದೆ. ಸ್ವಾಮಿಯ ಮುಖ್ಯ ದೇವಸ್ಥಾನವು 7ನೇ ಬೆಟ್ಟವಾದ ವೆಂಕಟಾದ್ರಿ ಮೇಲಿದೆ. ಪೌರಾಣಿಕ ಹಿನ್ನೆಲೆಯನ್ನು ತಿಳ್ಕೊಳ್ಳೋಣ ಈಗ. ಕಲಿಯುಗದ ಕಷ್ಟಗಳಿಂದ ಮಾನವ ಕುಲವನ್ನು ರಕ್ಷಿಸಲು ವಿಷ್ಣುದೇವನು ವೆಂಕಟೇಶ್ವರನಾಗಿ ಇಲ್ಲಿ ಸ್ವಯಂಭುವಾಗಿ ಅವತರಿಸಿದನು ಎಂಬ ನಂಬಿಕೆ ಇದೆ. ಲಕ್ಷ್ಮೀದೇವಿಯೊಂದಿಗಿನ ಮದುವೆಗಾಗಿ ವೆಂಕಟೇಶ್ವರ ಸ್ವಾಮಿಯು ಸಂಪತ್ತಿನ ದೇವನಾದ ಕುಬೇರನಿಂದ ದೊಡ್ಡ ಮೊತ್ತದ ಸಾಲವನ್ನು ಪಡೆದಿದ್ದನೆಂಬ ಕಥೆಯಿದೆ. ದೇವಸ್ಥಾನದ ಐತಿಹಾಸಿಕದ ಬಗ್ಗೆ ತಿಳ್ಕೊಳ್ಳೋಣ. 9ನೇ ಶತಮಾನದಲ್ಲಿ ಕಾಂಚೀಪುರದ ಪಲ್ಲವ ರಾಜರು, ನಂತರ ತಂಜಾವೂರಿನ ಚೋಳರು ಮತ್ತು ಮಧುರೆಯ ಪಾಂಡ್ಯರು ಈ ದೇವಾಲಯವನ್ನು ಪೋಷಿಸಿ ಅಭಿವೃದ್ಧಿಪಡಿಸಿದರು. ವಿಜಯನಗರ ಸಾಮ್ರಾಜ್ಯ 14 ಮತ್ತು 15ನೇ ಶತಮಾನದಲ್ಲಿ ವಿಜಯನಗರದ ಅರಸರು ದೇವಸ್ಥಾನಕ್ಕೆ ಭಾರೀ ಕೊಡುಗೆಗಳನ್ನು ನೀಡಿದರು. ಸಾಮ್ರಾಜ್ಯದ ಚಕ್ರವರ್ತಿ ಶ್ರೀ ಕೃಷ್ಣದೇವರಾಯನು ದೇವಾಲಯಕ್ಕೆ ಅಪಾರ ಪ್ರಮಾಣದ ಚಿನ್ನ ಮತ್ತು ಆಭರಣಗಳನ್ನು ದಾನ ಮಾಡಿದ್ದಲ್ಲದೆ ಆನಂದ ನಿಲಯಂ ಅಂದರೆ ಗರ್ಭಗುಡಿಯ ಗೋಪುರ ಚಿನ್ನದ ಹೊದಿಕೆಗೆ ಕಾರಣವಾದರು. ಶ್ರೀನಿವಾಸ ದೇವರು ಭೂಮಿಗೆ ಹೇಗೆ ಆಗಮನವಾದರು ಅಂತ ತಿಳ್ಕೊಳ್ಳೋಣ.
ವೈಕುಂಠದಲ್ಲಿ ವಿಷ್ಣುವಿನ ಎದೆಯ ಮೇಲೆ ಭೃಗು ಮಹರ್ಷಿಯು ಒದೆಯುತ್ತಾನೆ. ಆದರೆ ತನ್ನ ಪತ್ನಿ ಲಕ್ಷ್ಮೀದೇವಿಯು ಆ ಋಷಿಯನ್ನು ಕ್ಷಮಿಸದೆ ಕೋಪದಿಂದ ಭೂಲೋಕಕ್ಕೆ ಹೊರಟು ಹೋಗುತ್ತಾಳೆ. ಪತ್ನಿಯ ವಿರಹವನ್ನು ತಾಳಲಾರದೆ ವಿಷ್ಣುವು ಭೂಮಿಗೆ ಬಂದು ಶೇಷಾಚಲ ಪರ್ವತದ ಮೇಲಿರುವ ಒಂದು ಇರುವೆ ಹುತ್ತದಲ್ಲಿ ತಪಸ್ಸಿಗೆ ಕುಳಿತುಕೊಳ್ಳುತ್ತಾನೆ. ಈಗ ಶ್ರೀನಿವಾಸ ಮತ್ತು ಪದ್ಮಾವತಿಯ ವಿವಾಹದ ಬಗ್ಗೆ ತಿಳ್ಕೊಳ್ಳೋಣ. ಭೂಲೋಕದಲ್ಲಿ ಆಕಾಶ ರಾಜನೆಂಬ ರಾಜನ ಮಗಳು ಪದ್ಮಾವತಿ ವೇದಾವತಿಯ ಅವತಾರ, ಅಂದರೆ ಹಿಂದಿನ ಜನ್ಮದಲ್ಲಿ ವೇದಾವತಿಯ ಅವತಾರ ಇರುತ್ತೆ. ಅವರು ಈಗ ಪದ್ಮಾವತಿಯಾಗಿ ಜನ್ಮವೆತ್ತಿರ್ತಾರೆ ಮತ್ತು ಶ್ರೀನಿವಾಸನ ನಡುವೆ ಪ್ರೀತಿಯಾಗಿ ಇಬ್ಬರ ವಿವಾಹವು ಅತ್ಯಂತ ವೈಭವದಿಂದ ನೆರವೇರುತ್ತದೆ. ಈ ಮದುವೆಗಾಗಿ ಶ್ರೀನಿವಾಸನು ಕುಬೇರನಿಂದ ಅಪಾರ ಪ್ರಮಾಣದ ಚಿನ್ನವನ್ನು ಸಾಲವಾಗಿ ಪಡೆಯುತ್ತಾನೆ. ಲಕ್ಷ್ಮೀದೇವಿಯ ಆಗಮನ ಮತ್ತು ಶಿಲಾರೂಪದ ಬಗ್ಗೆ ತಿಳ್ಕೊಳ್ಳೋಣ. ಲಕ್ಷ್ಮೀದೇವಿಯು ಶ್ರೀನಿವಾಸನಿಗೆ ಮತ್ತೊಂದು ಮದುವೆಯಾಗಿರುವುದನ್ನು ತಿಳಿದು ಅಲ್ಲಿಗೆ ಬರುತ್ತಾಳೆ. ಆಗ ಕೋಪಗೊಂಡ ಶ್ರೀನಿವಾಸನು ಶಿಲೆಯಾಗಿ ದೇವಸ್ಥಾನದಲ್ಲಿರುವ ವಿಗ್ರಹ, ಈಗ ಏನು ನಾವು ವಿಗ್ರಹ ಇದೆ ಅದು ಶಿಲೆಯಾಗಿ ಬದಲಾಗುತ್ತಾನೆ. ಪದ್ಮಾವತಿಯ ಎಡಭಾಗದಲ್ಲಿಯೂ ಲಕ್ಷ್ಮಿಯು ಬಲಭಾಗದಲ್ಲಿಯೂ ಸ್ವಾಮಿಯ ಎದೆಯಲ್ಲಿ ನೆಲೆಸುತ್ತಾರೆ. ಕಲಿಯುಗದ ಅಂತ್ಯದವರೆಗೂ ಮಾನವರನ್ನು ಕಲಿಯುಗದ ಕಷ್ಟದಿಂದ ಪಾರು ಮಾಡಲು ಸ್ವಾಮಿಯು ಸ್ವಯಂಭುವಾಗಿ 7 ಬೆಟ್ಟಗಳ ಅಂದರೆ ತಿರುಮಲ ಮೇಲೆ ನೆಲೆಸಿದ್ದಾನೆ. ತಿರುಪತಿಯ ವಿಶೇಷ ಆಚರಣೆಗಳು ಹುಂಡಿಗೆ ಕಾಣಿಕೆ ಹಾಕುವುದು. ಭಕ್ತರು ಕುಬೇರನಿಗೆ ನೀಡಿದ ಸಾಲದ ಬಡ್ಡಿಯ ರೂಪದಲ್ಲಿ ಸ್ವಾಮಿಯ ಹುಂಡಿಗೆ ಹಣವನ್ನು ಅರ್ಪಿಸುತ್ತಾರೆ. ಹಾಗೆ ಕೇಶಮುಂಡನೆ ಅಂದರೆ ತಲೆ ಕೂದಲನ್ನು ಕಾಣಿಕೆಯಾಗಿ ನೀಡೋದು. ತಮ್ಮ ಅಹಂಕಾರವನ್ನು ಕರಗಿಸಲು ಮತ್ತು ದೇವರ ಮೇಲಿನ ಭಕ್ತಿಯ ಸಂಕೇತವಾಗಿ ಜನರು ತಮ್ಮ ಕೂದಲನ್ನು ಅರ್ಪಿಸ್ತಾರೆ. ಸ್ವಾಮಿಗೆ ಕರ್ಪೂರ ಹಚ್ಚುವ ಆಚರಣೆ. ಭಕ್ತ ಅನಂತಾಳ್ವಾರ್ ಎಂಬುವರು ಸ್ವಾಮಿಯ ಗಲ್ಲಕ್ಕೆ ಗಾಯಗೊಳಿಸಿದ್ದರಿಂದ ಇಂದಿಗೂ ಸ್ವಾಮಿಯ ಗಲ್ಲಕ್ಕೆ ಕರ್ಪೂರ ಹಚ್ಚುವ ಪದ್ಧತಿ ಇದೆ. ತಿರುಪತಿಯಲ್ಲಿ ಮತ್ತೊಂದು ಫೇಮಸ್ ಅಂತ ಅಂದರೆ ಲಡ್ಡು ಪ್ರಸಾದ. ಇಲ್ಲಿ ಪ್ರತಿಯೊಬ್ಬರಿಗೂ ಒಂದು ಫ್ರೀ ಆಗಿ ಲಡ್ಡುನ ಕೊಡ್ತಾರೆ. ಆಮೇಲೆ ನಿಮಗೆ ಎಷ್ಟು ಲಡ್ಡುಗಳು ಬೇಕೋ ಅದನ್ನು ನೀವು ಹಣ ಕೊಟ್ಟು ತಗೋಬೋದು. ಒಂದು ಲಡ್ಡುಗೆ 50 ರೂಪಾಯಿ ಮಾಡಿದ್ದಾರೆ. ಅದಕ್ಕೂ ಕೂಡ ನೀವು ಟಿಕೆಟ್ನ ತಗೊಂಡು, ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಮೇಲೆ ಒಂದು ಟಿಕೆಟನ್ನು ಕೊಟ್ಟಿರ್ತಾರೆ. ಅದು ನಿಮಗೆ ಎಷ್ಟೊತ್ತಿಗೆ ದರ್ಶನ ಆಗುತ್ತೆ ಅನ್ನೋದು ಕೂಡ ಆ ಟಿಕೆಟ್ನಲ್ಲಿ ಮೆನ್ಷನ್ ಆಗಿರುತ್ತೆ. ಸರ್ವದರ್ಶನ ಇರ್ಬೋದು ಅಥವಾ ಸ್ಪೆಷಲ್ ಎಂಟ್ರೆನ್ಸ್ ಟಿಕೆಟ್ ಇರ್ಬೋದು. ಅಲ್ಲೆಲ್ಲದಕ್ಕೂ ಕೂಡ ಅದರಲ್ಲಿ ನಿಮಗೆ ಟೈಮಿಂಗ್ಸ್ನ ಮೆನ್ಷನ್ ಮಾಡಿರ್ತಾರೆ. ಆ ಒಂದು ಟಿಕೆಟನ್ನು ತೋರಿಸಿದಾಗ ಅದಕ್ಕೆ 1 ಲಡ್ಡು ಫ್ರೀ ಬರುತ್ತೆ. ಆ ಟಿಕೆಟ್ ಆಧಾರದ ಮೇಲೆ ನೀವು ಎಷ್ಟು ಲಡ್ಡುಗಳನ್ನ ಬೇಕಾದರೂ ಕೂಡ ಅಲ್ಲಿ ನೀವು ತಗೋಬೋದು. ನಾವು 3 ಗಂಟೆಗೆ ಹೋಗಿ ಕ್ಯೂ ನಿಂತಿದ್ದಕ್ಕೆ ಮಾರನೇ ದಿನ ಬೆಳಗ್ಗೆ 8:45ಗೆ ನಮಗೆ ದೇವರ ದರ್ಶನ ಆಯಿತು. ಅಲ್ಲಿವರೆಗೂ ತುಂಬ ಕ್ಯೂ ಇದೆ. ಈ ಸಲ ತುಂಬಾ ಕ್ಯೂ ಮಾಡಿದ್ದಾರೆ. ಯಾವುದೇ ಥರದ್ದು ನಾವು ಹೋಗಿದ್ದ ದಿವಸ ಸ್ಪೆಷಲ್ ಎಂಟ್ರೆನ್ಸು ಟಿಕೆಟ್ ಆಗಲಿ ಅಥವಾ ನೀವು ಎಷ್ಟೇ ಕಾಸ್ಟ್ಲಿ ದುಡ್ಡು ಕೊಟ್ಟು ತೊಗೊತೀನಿ ಅಂತಿದ್ರು ಅವತ್ತು ಯಾವುದೇ ಥರದ್ದು ಟಿಕೆಟನ್ನು ಕೊಡಲಿಲ್ಲ. ಸ್ಪೆಷಲ್ ಎಂಟ್ರೆನ್ಸ್ ಟಿಕೆಟು ಯಾವುದೇ ಥರದ್ದು ಕೂಡ ಇರಲಿಲ್ಲ. ನಾವು ತಿರುಮಲದಿಂದ ಬಸ್ ಹತ್ತಿ ಕೆಳಗಡೆ ತಿರುಪತಿಗೆ ಬಂದ್ವಿ. ನಾವು ಸ್ಟೇ ಮಾಡ್ತಿರ್ತಕ್ಕಂಥ ಹೋಟೆಲ್ಲು ಬಸ್ ಸ್ಟ್ಯಾಂಡ್ ಹತ್ರನೇ ಇದೆ. ನಾವು ಕೂಡ ಇದೇ ಹೋಟೆಲಲ್ಲೇ ಸ್ಟೇ ಮಾಡಿದ್ದು. ಮಧ್ಯಾಹ್ನ ಏನು ಊಟ ತಿಂದಿಲ್ಲದೆ ಇರೋದ್ರಿಂದ ಆಗಲೇ ಸಮಯ ಆಗಿತ್ತು. ನಾವು ಕೂಡ ಹೋಟೆಲ್ಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಮತ್ತೆ ಅಲ್ಲಿಂದ ನಾವು ಹೋಟೆಲ್ಗೆ ಹೋಗಿ ಅಲ್ಲಿಂದ ಊಟ ಮುಗಿಸ್ಕೊಂಡು ಮತ್ತೆ ನಾವು ಸಂಜೆ ಪದ್ಮಾವತಿ ಹಾಗೂ ಗೋವಿಂದರಾಜಪಟ್ಟಣಕ್ಕೆ ಹೋಗಬೇಕಾಗಿತ್ತು. ಅಂದರೆ ಗೋವಿಂದರಾಜ ಸ್ವಾಮಿ ದರ್ಶನ ಮಾಡಿರಲಿಲ್ಲ ನಾವಿನ್ನೂ. ಹಾಗಾಗಿ ನಾವು ಹೋಗೋದಕ್ಕೆ ಅಂತೇಳಿ ಫಸ್ಟ್ ಊಟನ ಮುಗಿಸ್ಕೊಂಡು ಆಮೇಲೆ ಹೊರಡೋಣ ಅಂತೇಳಿ ಈಗ ಹೋಟೆಲ್. ನೀವು ಕ್ಯೂ ನಿಂತಿರುವ ಸಮಯ ಅಷ್ಟದಲ್ಲೂ ಕೂಡ ಉಪ್ಪಿಟ್ಟು ಮತ್ತು ಪೊಂಗಲನ್ನು ಕೊಡ್ತಾರೆ, ಮತ್ತು ಹಾಲು ಕೂಡ ಕೊಡ್ತಾರೆ, ಮತ್ತು ಹಾಗೆ ಕಾಫಿ ಕೂಡ ಇರುತ್ತೆ. ನಾವು ಮಾರ್ನಿಂಗ್ ಊಟ ಮಾಡಿದ್ರಿ ಅಂದರೆ ಅಲ್ಲಿ ಟಿಫಿನ್ ಮಾಡಿದ್ರಿಂದ ತುಂಬಾ ಹಶ್ವಾಗ್ತಾ ಇತ್ತು ಅಂತೇಳಿ ಹೋಟೆಲ್ಗೆ ಹೋಗಿ ಊಟನ ಮಾಡ್ತಾ ಇದ್ವಿ. ನಾವೀಗ ತಿರುಚಾನೂರು ಪದ್ಮಾವತಿ ಅಮ್ಮನವರ ದೇವಸ್ಥಾನಕ್ಕೆ ಅಂತೇಳಿ ಹೋಗ್ತಾ ಇದ್ವಿ. ತಿರುಪತಿ ಬೆಟ್ಟದ ಕೆಳಗಿರುವ ವೆಂಕಟೇಶ್ವರ ಸ್ವಾಮಿಯ ಧರ್ಮಪತ್ನಿ ಅಲಮೇಲು ಮಂಗಮ್ಮ ಅಂದರೆ ಪದ್ಮಾವತಿ ದೇವಸ್ಥಾನಕ್ಕೆ ಲೋಕಲ್ಲು ಆಟೋ ಮಾಡಿಕೊಂಡು ಹೋಗ್ತಾ ಇದ್ವಿ. ಅಲ್ಲಿ ದೇವಸ್ಥಾನದಲ್ಲಿ ಕೂಡ
ನೀವು ಮೊಬೈಲುಗಳನ್ನು ಪ್ರತಿಯೊಂದೂ ಕ್ಯಾಮ್ರಾ ಆಗಿರ್ಬೋದು ಮೊಬೈಲನ್ನು ತೊಗೊಂಡೋಗೋ ಹಾಗಿಲ್ಲ. ಅಲ್ಲೂ ಕೂಡ ಲಾಕರಲ್ಲಿ ಮೊಬೈಲನ್ನು ಇಟ್ಟಿದ್ರಿಂದ ನಾನು ಅಲ್ಲಿ ಯಾವುದೇ ಥರದ ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಯಾಕೆ ಅಂದರೆ ನಾವು ಸಂಜೆ ಹೊರಡಲೇಬೇಕಾಗಿತ್ತು. ಹಾಗಾಗಿ ಅಲ್ಲಿ ಮತ್ತೆ ಮೊಬೈಲ್ ತೊಗೊಂಡು ಹೋಗಿ ಹೊರಗಡೆ ಎಲ್ಲ ವಿಡಿಯೋ ಮಾಡೋದಕ್ಕೆ ಅಂದರೆ ಒಳಗಡೆ ವಿಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ, ಹೊರಗಡೆಯಿಂದ ವಿಡಿಯೋ ಮಾಡ್ಬೋದಿತ್ತು. ಸಾಧ್ಯ ಆಗಲ್ಲ ಅಂತೇಳಿ, ಟೈಮ್ ಆಗುತ್ತೆ ಅಂತೇಳಿ ಹಾಗೇ ಹೊರಟ್ಬಿಟ್ವಿ. ರೂಮನ್ನು ವೆಕೇಟ್ ಮಾಡಿ ಅಲ್ಲಿಂದ ನಾವು ಬಸ್ ಸ್ಟಾಪಿಗೆ ಬಂದ್ವಿ. ಬಸ್ ಸ್ಟಾಪಿಗೆ ಬಂದಮೇಲೆ ಅಲ್ಲಿ ನನ್ನ ಫ್ರೆಂಡು ಮತ್ತು ಅವ್ರ ಫ್ಯಾಮಿಲಿ ಎಲ್ಲರೂ ಕೂಡ ಬೇರೆ ಬಸ್ಸಿನಲ್ಲಿ ಅವರು ಊರಿಗೆ ಪ್ರಯಾಣ ಬೆಳೆಸಿದ್ರು. ನಾನು ಬರೋದಕ್ಕೆ ಅವ್ರ ಜೊತೆಯಲ್ಲಿ ಬರೋದಕ್ಕೆ 3:30-4 ಗಂಟೆಗೆ ಬ್ಯಾಂಗ್ಳೂರು ಮೆಜೆಸ್ಟಿಕ್ಗೆ ಬಂದು ತಲುಪ್ತೀವಿ. ಆದರೆ ಅಲ್ಲಿಂದ ನನಗೆ ಬರೋದಕ್ಕೆ ನಮ್ಮೂರಿಗೆ ಯಾವುದೇ ಥರದ ಬಸ್ ಇರಲ್ಲ. ಮೆಜೆಸ್ಟಿಕ್ಕಿಂದ ನಾನು ಸ್ಯಾಟ್ಲೈಟಿಂದ ಬರಬೇಕಾಗ್ತಿತ್ತು. ಹಾಗಾಗಿ ನಾನೇನು ಮಾಡಿದೆ, ನಾನೊಬ್ಬಳೇ ಬೇರೆ ಅಂದರೆ ಓಲ್ವಾ ಬಸ್ಸಿನಲ್ಲಿ ನನ್ನ ಪ್ರಯಾಣನ ಬೆಳೆಸಿ ನಾನು ಬೆಳಗಿನ ಜಾವ 3:30ಗೆ ನಮ್ಮ ಊರನ್ನು ಬಂದು ತಲುಪಿದೆ. ಇದೇ ವಿಡಿಯೋದಲ್ಲೇ ಸಂಪೂರ್ಣ ಮಾಹಿತಿಯನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ರಿಂದ ವಿಡಿಯೋ ಸ್ವಲ್ಪ ಲೆಂತ್ ಆಗಿದೆ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹೊಸದಾಗಿ ನನ್ನ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ವಿಡಿಯೋ ನೋಡಿದಾದಮೇಲೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನು ಮರಿಬೇಡಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಟೇಕ್ ಕೇರ್. ಸರ್ವೇ ಜನ ಸುಖಿನೋ ಭವಂತು.